ಇವಳು ಪಿಚ್ಕೆ ಬಚ್ಚಕಾಯಿ ಪಿಚ್ಕೆ ಹಾಕ್ಬಾರ್ದು. ಕ್ಯಾರಾಗೆ ಗಿಫ್ಟ್ ಇದೆಲ್ಲ ಲೋಕಲಿ ಗ್ರೋ. ಸೀಂಗ್ ಹೋಗಿ ಅಲ್ಲಿ ಬಿದ್ರೆ ಮೀನೆಲ್ಲ ನನ್ನ ಮೇಲೆ ಬರ್ಬೋದು. ಮತ್ತೆ ಬಿಡುದಿಲ್ಲ, ಕ್ಯಾರ ಮಾತಾಡ್ಸ್ತಾ ಇದ್ದಾಳೆ. ದ್ರಾಕ್ಷಿ ಹಾಗೆ ಉಂಟು ಎಲೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ತಮ್ಮೆಲ್ಲರಿಗೆ ಸಹ ನನ್ನ ಚಾನೆಲ್ಗೆ ಸ್ವಾಗತ. ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಗ್ರೇಪ್ ಜ್ಯೂಸ್ ಆಗ್ತಾ ಉಂಟು. ತಮ್ಮ ಬ್ಲೇಡ್ ಶಾರ್ಪ್ ಇಲ್ಲವೇ ನಮಗ? ದ್ರಾಕ್ಷಿ ಹಾಗೆ ಉಂಟು, ಎಲೆ ಒಟ್ಟಿಗೆ ಉಂಟು. ಓಕೆ, ಬೇಡ ಬೇಡ, ಇದು ನಾನು ಇದು ಟಾಯ್ ಆಡ್ಬೇಕಂತ. ಬೇಡ ಸಿಕ್ಕಿತ್ತಾ ಇಲ್ಲಿ ಮೌಂಟೇನ್ ಅಲ್ಲಿಯಾ? ಭಾರಿ ಮೂಕ್ಯ ಅಮ್ಮೇರ ಮಗಳು. ಸಾಟರ್ಡೇ ನಾವೆಲ್ಲ ಸಹ ಹೊರಟಿದ್ದೇವೆ ನಮ್ಮ ವೀಕೆಂಡ್ ಟ್ರಿಪ್ಪಿಗೆ ಮಸಾಫಿಗೆ. ಮಸಾಫಿ ಎಂಬ ಒಂದು ಪ್ಲೇಸ್ ಉಂಟು. ಈ ಪ್ಲೇಸ್ ಮಸಾಫಿ ಇದು ಇರುವುದು ಫುಜಾರದಲ್ಲಿ. ಹೋಗ್ತಾ ಹೋಗ್ತಾ ಎಂತೆಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಅದರ ಇಂಪಾರ್ಟೆನ್ಸ್ ಏನು, ಅದು ಪ್ಲೇಸ್ನ ಹೆಸರೇನು ಎಲ್ಲ ನಿಮ್ಗೆ ಹೇಳ್ತಾನೆ ಆಯ್ತಾ. ಇದು ಶಾರ್ಜಾ ಏರ್ಪೋರ್ಟ್ ರೋಡ್ ಅಂತೇಳಿ ಕರೀತಾರೆ ಈ ರೋಡ್ ಅನ್ನು. ಈ ರೋಡ್ ಹೇಗೆ ರೆಕಗ್ನೈಸ್ ಮಾಡ್ಬೇಕಂದ್ರೆ, ಸೈಡ್ ಅಲ್ಲಿ ಲ್ಯಾಂಪ್ ಕಾಣ್ತದಲ್ಲ, ಸ್ಟ್ರೀಟ್ ಲ್ಯಾಂಪ್, ಅದನ್ನು ನೋಡಿದ್ರವೇ ಇದು ಶಾರ್ಜಾ ಏರ್ಪೋರ್ಟ್ ರೋಡ್ ಅಂತೇಳಿ ಗೊತ್ತಾಗ್ತದೆ. ಇದು ಆರೆಂಜ್ ಕಲರ್ ಗಾಡಿ ಹೋಗ್ತಾ ಉಂಟಲ್ಲ, ಇದಕ್ಕೆ ಟ್ರೈಕ್ ಅಂತೇಳಿ ಕರೀತಾರೆ. 2 ವೀಲರ್ ಲೈಸೆನ್ಸ್ ಇದ್ರೆ ಆಯ್ತು, ಯಾರು ಸಹ ಬಿಡ್ಬೋದು ಇದನ್ನು. ಇಂಥ ತುಂಬಾ ಡಿಫ್ರೆಂಟ್ ರೀತಿಯ ಕಾರ್ ಇರ್ಲಿ, 2 ವೀಲರ್ ಇರ್ಲಿ, ಟ್ರೈಕ್ ನೋಡ್ಲಿಕ್ಕೆ ಸಿಗ್ತದೆ UAE ಅಲ್ಲಿ. ದೂರದಲ್ಲಿ ಕಾಣುವ ಫ್ಯಾಕ್ಟರಿಯ ಹೆಸರು ಶಾರ್ಜಾ ಸಿಮೆಂಟ್ ಫ್ಯಾಕ್ಟರಿ. ಹೋಗ್ತಾ ಹೋಗ್ತಾ ಒಂದು ಬ್ಯೂಟಿಫುಲ್ ಆದ ಮಾಸ್ಕ್ ನೋಡ್ಲಿಕ್ಕೆ ಸಿಕ್ಕಿತು. ಊರಲ್ಲೆಲ್ಲ ಹೇಗೆ ಕಸ ಎಲ್ಲ ಕಲೆಕ್ಟ್ ಮಾಡಿ ಒಂದು ಪ್ಲೇಸಿಗೆ ಹಾಕ್ತಾರೆ, ಅದರ ಹೆಡ್ ಆಫೀಸ್ ಎಲ್ಲಿ ಉಂಟು ಗೊತ್ತಿಲ್ಲ. ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಕಸ ಕಲೆಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಸಹ ಒಂದು ಕಂಪನಿ ಉಂಟು, ಅದಕ್ಕೆ ಬಿಯಾ ಅಂತೇಳಿ ಕರೀತಾರೆ. ಬಿಯಾದು ಹೆಡ್ ಆಫೀಸ್ ಇದು. ತುಂಬಾ ಹೈ ಟೆಕ್ನಾಲಜಿ ಯೂಸ್ ಮಾಡಿ ಈ ಹೆಡ್ ಆಫೀಸ್ ಅನ್ನು ಕಟ್ಟಿದ್ದಾರೆ. ಇಂಡಿಯಾ ತುಂಬಾ ದೊಡ್ಡ ಕಂಟ್ರಿ ಅಲ್ಲ, ಎಲ್ಲ ಕಡೆ ರೈಲ್ವೆ ನೆಟ್ವರ್ಕ್ ಉಂಟು. UAE ಅಲ್ಲಿ ಇನ್ನು ಸಹ ರೈಲ್ವೆ ನೆಟ್ವರ್ಕ್ ಬರ್ಲಿಲ್ಲ. ಬೇಗನೆ UAE ಅಲ್ಲಿ ಸಹ ರೈಲ್ವೆ ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ ಆಯ್ತಾ. ಎತಿಹಾದ್ ರೇಲ್ ಅಂತೇಳಿ ಎಲ್ಲ 7 ಎಮಿರೇಟ್ಗೆ ಕನೆಕ್ಟಿವಿಟಿ ಕೊಡ್ತದೆ. ಇಲ್ಲಿ ರೋಡ್ ರಿಪೇರಿ ಆಗ್ತಾ ಉಂಟು. ಒಂದಾ ರೋಡ್ ಬ್ರಾಡ್ ಮಾಡ್ತಿದ್ದಾರೆ, ಇಲ್ಲದೆ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಈಗ ನಾವು ಹೋಗ್ತಿರುವ ರೋಡ್ ಇದು ಟೆಂಪರರಿ ರೋಡ್, ಆದ್ರೆ ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಎಲ್ಲ ಸೈನ್ಸ್ ಹಾಕಿ ನಾರ್ಮಲ್ ರೋಡ್, ಹೈವೇ ರೋಡ್ ಹೇಗಿರ್ತದೆ ಹಾಗೆವೇ ಕಟ್ಟಿದ್ದಾರೆ. ಆದ್ರೆ ಇದು ರೋಡ್ ಟೆಂಪರರಿ ರೋಡ್. ಒಮ್ಮೆ ಬ್ರಿಡ್ಜ್ ಎಲ್ಲ ಕಟ್ಟಿದ ನಂತರ ಈ ರೋಡ್ ಅನ್ನು ಅವರು ತೆಗಿತಾರೆ. ಇದು ಒಂದು ಚಿಕ್ಕ ಸಿಟಿ ಆಯ್ತಾ. ಮಸಾಫಿಗೆ ಹೋಗುವ ಮುಂಚೆ ಸಿಕ್ಕುದು ಅಲ್ ದೇದ್ ಸಿಟಿ ಅಂತೇಳಿ. ಆಗ ನಾನು ನಿಮ್ಗೆ ಬಿಯಾದು ಹೆಡ್ ಆಫೀಸ್ ತೋರಿಸಿದೆ ಅಲ್ಲ, ಅವರದೇ ಟ್ರಕ್ ನೋಡಿ. ಇದು ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡುವ ಟ್ರಕ್. ಇದು ಇಲ್ಲಿಯ ಸೂಕ್ ಅಂದ್ರೆ ಮಾರ್ಕೆಟ್. ಇವರು ಮಾರ್ಕೆಟ್ಗೆ ಸೂಕ್ ಅಂತೇಳಿ ಕರೀತಾರೆ. ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಉಂಟು. ನಾವು ಡಿಸ್ಕಸ್ ಮಾಡ್ತಿದ್ದೇವೆ, ಇದು ಎಂತಪ್ಪ ಹೋಟೆಲಾ ಏನ ಇರ್ಬೇಕು. ನೋಡ್ಲಿಕ್ಕೆ ಹೋಗುವಾಗ ಇದು ಮುನ್ಸಿಪಾಲಿಟಿ ಅವರ ಹೆಡ್ ಆಫೀಸ್ ಮಾರೆ. ಇದು ಬಿಲ್ಡಿಂಗ್ ಶಾರ್ಜಾ ಮುನ್ಸಿಪಾಲಿಟಿ ಅಥಾರಿಟಿದು. ಊಟ ಮಾಡಿ ರಬಕ ಹೊರಟದೆ, ಅದಕ್ಕೆ ಮುಖ ಎಲ್ಲ ಸ್ವಲ್ಪ ಅಮಾಲಲ್ಲಿ ಉಂಟು, ನಿದ್ರೆ ಅಮಾಲಲ್ಲಿ. ಫ್ಯಾಮಿಲಿಯೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಪ್ರೆಷಸ್ ಅಲ್ಲ. ಎಲ್ಲ ಗ್ಯಾಜೆಟ್ಸ್ ಇಂದ ದೂರ ಫ್ಯಾಮಿಲಿಯವರೊಟ್ಟಿಗೆ ಮಾತಾಡುದು, ನೆಗಡುದು, ನಮ್ಮ ಫೀಲಿಂಗ್ಸ್ ಹೇಳಿಕೊಳ್ಳುದು, ಇದೇ ಒಂದು ಡಿಫ್ರೆಂಟ್ ಲೆವೆಲ್ ಗಮ್ಮತ್ ಅಂತೇಳಿ ಹೇಳ್ಬೋದು. ಫ್ಯಾಮಿಲಿ ಟೈಮ್ ಅಂದ್ರೆ ಹೊರಗೆ ಹೋಗ್ಲೇಬೇಕಂತೇಳಿ ಏನು ಕಂಪಲ್ಷನ್ ಇಲ್ಲ. ಮನೇಲಿ ಕುತ್ಕೊಂಡು ಸಹ ಗಮ್ಮತ್ ಮಾಡ್ಬೋದು. ಒಳ್ಳೆ ಮೂವಿ ಹಾಕಿ ಎಲ್ಲರೂ ಸಹ ಒಟ್ಟಿಗೆ ಕುತ್ಕೊಂಡು ನಗಾಡುದು, ಮಾತಾಡುದು, ಅದೇ ಒಂದು ಗಮ್ಮತ್. ನಮ್ಗೆ ಫ್ಯಾಮಿಲಿ ಟೈಮ್ ಅಂದ್ರೆ ಈ ಮಾಲ್, ಶಾಪಿಂಗ್ ಸೆಂಟರ್ ಅಲ್ಲ, ಎಲ್ಲಿಯಾದ್ರೂ ಒಂದು ದೂರ ಕಾಮ್ ಏರಿಯಾ ಹೋಗಿ ಕುತ್ಕೊಂಡು ಸ್ವಲ್ಪ ಕಾಲ ಕಳೆಯಲು ಇಷ್ಟಪಡ್ತೇವೆ.
ಇಲ್ಲಿ ಪ್ರೊಟೋ ಕ್ಯಾಬ್ಸ್ ಇಲ್ಲದ್ರೆ ಕ್ಯಾರವನ್ಸ್ ಬೇಕಿದ್ರೆ ಎಲ್ಲ ಮಾಡ್ತಾರೆ, ಕಸ್ಟಮೈಸ್ ಮಾಡ್ತಾರೆ ಆಯ್ತಾ. ಹೋಗ್ತಾ ಹೋಗ್ತಾ ನಮಗೆ ನೋಡ್ಲಿಕ್ಕೆ ಸಿಕ್ಕಿತು. ಇವತ್ತು ಇಲ್ಲಿರ್ಲಿಕ್ಕೆ ಬೇಡ, ನಾಳೆ ಆಚೆ ಗುಡ್ಡೆ ಹತ್ರ ಇರುವ, ನಾಳೆ ಸಮುದ್ರ ಹತ್ರ ಇರುವ ಹಾಗೆ ಹೇಳುವವರಿಗೆ ಇಂಥ ಮನೆಗಳಾಯ್ತಾ. ಏನ್ ಫೌಂಡೇಶನ್ ಇಲ್ಲ, ಎಲ್ಲಿ ಬೇಕು ಮನೆಯನ್ನು ಇಟ್ಟರೆ ಆಯ್ತು. ಮನೆಯನ್ನು ಇಡ್ಲಿಕ್ಕೆ ಬೇಡವಾ ಅಂತವ್ರಿಗೆ ಗಾಡಿಯಲ್ಲಿ ಟೋ ಮಾಡ್ಲಿಕ್ಕೆ ಕೊಂಡೋಗ್ಲಿಕ್ಕೆ ಸಹ ಕ್ಯಾರವನ್ ಬಿಲ್ಡ್ ಮಾಡ್ತಾರೆ. ಅದನ್ನು ಗಾಡಿಗೆ ಹಾಕಿ ಟೋ ಮಾಡಿಕೊಂಡು ಹೋಗ್ಬೋದು, ಎಲ್ಲಿ ಬೇಕು ಅಲ್ಲಿ ಕ್ಯಾಂಪ್ ಮಾಡ್ಬೋದು. ಸ್ಯಾಂಡ್ ಇಂದ ಇನ್ನು ಮೌಂಟೇನ್ ಸ್ಟಾರ್ಟ್, ಟೆರೇನೇ ಚೇಂಜ್ ಆಯ್ತು. ಮರಳಿಂದ ಒಮ್ಮೆಲೆ ಗುಡ್ಡೆ ಎಲ್ಲ ನೋಡ್ಲಿಕ್ಕೆ ಸಿಗುವಾಗಂತೂ ಕಣ್ಣಿಗೆ ತುಂಬಾ ಖುಷಿ ಆಗ್ತದೆ ಆಯ್ತಾ. ಹೇಳುದು ಬೇಡ, ಒಂದು ಡಿಫ್ರೆಂಟ್ ಲೆವೆಲ್ ಖುಷಿ, ಪೀಸ್ ಆಫ್ ಮೈಂಡ್ ಅಂತ ಇಲ್ಲಿ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಅದಂತೂ ಇಲ್ಲಿ ಸಿಕ್ಕೇ ಸಿಗ್ತದೆ. ನಾವು ಮಸಾಫಿಯಲ್ಲಿರುವ ಫ್ರೈಡೆ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದೇವೆ ಆಯ್ತಾ. ಇಲ್ಲಿಂದ ಸ್ಟಾರ್ಟ್ ಫ್ರೈಡೆ ಮಾರ್ಕೆಟ್. ಫ್ರೈಡೆ ಮಾರ್ಕೆಟ್ ಅಲ್ಲಿ ಎಂತ ಸಿಕ್ಕುದಿಲ್ಲ ಅಂತಿಲ್ಲ, ಇಲ್ಲ ಎಲ್ಲ ಸಿಗ್ತದೆ. ಡೋರ್ ಮ್ಯಾಟ್ ಇಂದ ಹಿಡಿದು ಪಾತ್ರೆಗಳು, ಫ್ರೂಟ್ಸ್, ವೆಜಿಟೇಬಲ್ಸ್, ಕಾರ್ನ್ ಎಲ್ಲ ಇಲ್ಲಿ ಸಿಗ್ತದೆ. ಇಲ್ಲಿಯ ಲೋಕಲ್ಸ್ ನವರ ಮನೆಗೆಲ್ಲ ಕಾರ್ಪೆಟ್ ಎಲ್ಲ ಬೇಕಲ್ಲ, ದೊಡ್ಡ ದೊಡ್ಡ ಆದ ಕಾರ್ಪೆಟ್ ಒಳ್ಳೆ ಪ್ರೈಸಿಗೆ ಇಲ್ಲಿ ಬಾರ್ಗೇನ್ ಮಾಡಿದ್ರೆ ಒಳ್ಳೆ ಪ್ರೈಸ್ಗೆ ಸಿಗ್ತದೆ. ಎಂತಪ್ಪ ವಿಶೇಷತೆ ಈ ಮಾರ್ಕೆಟ್ ಅಂತ ಕೇಳ್ತೀರಾ? ನಾರ್ಮಲಿ ನಿಮ್ಮ ಜಾಗದಲ್ಲಿ ಸಹ ಸಿಗ್ತದಲ್ಲ ಇದೆಲ್ಲ ವಸ್ತು ಅಂತೇಳಿ ಹೇಳ್ತೀರಾ. ಇದೆಲ್ಲ ತುಂಬಾ ಐಟಮ್ಸ್ ಲೋಕಲಿ ಮಾಡುದಾಯ್ತಾ, ಅದೇ ವಿಶೇಷ ಈ ಮಾರ್ಕೆಟ್ದು. ತುಂಬಾ ನರ್ಸರೀಸ್ ಸಹ ಉಂಟು. ನಮ್ಮ ಊರಲ್ಲೆಲ್ಲ ಹೀಗೆ ನಾವು ಚರ್ಚೆ ಇಲ್ಲದ್ರೆ ಬಾರ್ಗೇನ್ ಮಾಡಿ ತಗೊಳ್ತೇವಲ್ಲ, ಅದೇ ರೀತಿ ಇಲ್ಲಿ ಸಹ ಚರ್ಚೆ ಮಾಡ್ಬೇಕಾಗ್ತದೆ. ಯುಎಯ ನರ್ಸರಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಸಹ ಫ್ರೂಟ್ಸ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ. ಕಶೀದ್ ಅಂತೇಳಿ ಹೇಳ್ತಾರಲ್ಲ ನಮ್ಮ ಊರಲ್ಲಿ, ಹಾಗೆ ಕಶೀದ್ ಗಿಡ, ಚಿಕ್ಕ ಗಿಡದಲ್ಲಿ ತುಂಬಾ ಫ್ರೂಟ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಗಾಡಿ ನಿಲ್ಲಿಸಿದ್ರೆ ಸಾಕು, ವೆಜಿಟೇಬಲ್ ಫ್ರೂಟ್ ಎಲ್ಲ ಗಾಡಿಗೆ ಹೊತ್ತುಕೊಂಡು ತರ್ತಾರೆ. ನಿಮ್ಗೆ ಎಂತ ಬೇಕು, ಯಾವ ಕಲರ್ ಬೇಕು ಎಂತ ಸಹ ಸಿಲೆಕ್ಟ್ ಮಾಡಿ ನೀವು ಮತ್ತೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಹತ್ತಿರದಲ್ಲೇ ಒಂದು ವಾಟರ್ ಫಾಲ್ಸ್ ಉಂಟು ಅಂತೇಳಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ತೋರಿಸಿತು. ನಾವು ಆ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸಂತೋಷದಿಂದ ನೂರೊಂದು ನೆನಪು ಇದುವೇ ದಾರಿ ವಾಟರ್ ಫಾಲ್ಸ್ಗೆ ಹೋಗ್ಲಿಕ್ಕೆ. ಆನಂದದಿಂದ ಬ್ಯೂಟಿಫುಲ್ ಆದ ಲ್ಯಾಂಡ್ಸ್ಕೇಪ್ ಅಲ್ಲ. ಇಂಥ ಮರಳು ಭೂಮಿಯಲ್ಲಿ ಸಹ ಹೀಗೆ ಲ್ಯಾಂಡ್ಸ್ಕೇಪ್ ಉಂಟು ಅಂತೇಳಿ ಯಾರು ನಂಬ್ತಾರಲ್ಲ. ನೀರಿನ ಏರಿಯಾ ಇದ್ದ ಕಾರಣ ಇಲ್ಲಿ ತುಂಬಾ ಗ್ರೀನರೀಸ್ ಉಂಟು, ನೀರಿನ ಸಂಗ್ರಹಣೆ ಉಂಟು. ಇಲ್ಲಿ ಬಂದಿದ್ದೇವೆ, ಗಾಡಿ ತಿರುಗಿಸಲಿಕ್ಕೆ ಕಷ್ಟ. ಪರ್ಫೆಕ್ಟ್. ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದೇವೆ ನಾವು ಸಹ ಫಸ್ಟ್ ಟೈಮ್ ಇಲ್ಲಿ ಬರುವುದು. ಸ್ಪ್ರಿಂಗ್ ವಾಟರ್ ಅಂತೇಳಿ ಹೇಳ್ತಾರಲ್ಲ, ಇದು ಸ್ಪ್ರಿಂಗ್ ವಾಟರ್. ತುಂಬ ಚೆಂದ ಉಂಟು. ಇಲ್ಲಿ ಬಂದು ಕುತ್ಕೊಂಡು ಒಳ್ಳೆ ಸಂಜೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಹೇಳೋದು ಬೇಡ, ಒಳ್ಳೆ ಸ್ಪಾಟ್. ಅಪ್ ಇರುದಾ? ಓ ಕಿಯಾರ ಪ್ಲೀಸ್. ತುಂಬಾ ಮೀನುಂಟು. ಕೊಂಡೋಗುವನ ಕಿಯಾ, ಫಿಶ್ ಫ್ರೈ ಮಾಡೋಣ. ಮೀನು 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 ಫಿಶ್ ಅನ್ಸ ಬಿಡುದ್ಲ. ಕಿಯಾರ ಮಾತಾಡ್ಸ್ತಾ ಇದ್ದಾಳೆ. ಎದುರೋಗ್ಲಿಕ್ಕೆ ಆಗುದಿಲ್ಲ, ರೋಡ್ ಸರಿ ಇಲ್ಲದ ಕಾರಣ. ಆದ್ರೆ ಪುನೊಮ್ಮೆ ನಮ್ಮ ದೊಡ್ಡ ಗಾಡಿಯಲ್ಲಿ ನಾವು ಗ್ಯಾರಂಟಿ ಇಲ್ಲಿ ಬರ್ತೇವೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಓ ಅಕ್ಕ, ಇನ್ನು ನೀವು ಹಾರಬೇಡಿ. ಸೀಂಗ್ ಹೋಗಿ ಅಲ್ಲಿ ಬಿದ್ರೆ ಮೀನೆಲ್ಲ ನನ್ನ ಮೇಲೆ ಬರ್ಬೋದು. ಮತ್ತೆ ಬೋರ್ವೆಲ್ಸ್ ಉಂಟು, ಅಂದರೆ ಮೇಲೆಲ್ಲ ಫಾರ್ಮ್ ಉಂಟು ತುಂಬ, ಅದಕ್ಕೆ ಬೋರ್ವೆಲ್. ಒಳ್ಳೆ ನೀರುಂಟು, ಹೊಸರು ನೀರು ಒಳ್ಳೆ ಉಂಟು.
ಕಮ್ಮಿ ಜನರಿರುವ ಜಾಗ, ಅನ್ಟಚ್ಡ್ ಲ್ಯಾಂಡ್ ಅಲ್ಲೆಲ್ಲ ಪೀಸ್ ಆಫ್ ಮೈಂಡ್ ಮತ್ತೆ ಕ್ಲೀನ್ ಸಹ ಇರ್ತದೆ, ಹಾಗೂ ಏನು ಪೊಲ್ಯೂಷನ್ ಇಲ್ಲ ಅಲ್ಲ. ಇಂಥ ಜಾಗಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಚಂದ. ನಮ್ಮ ಊರಲ್ಸೆಲ್ಲ ಹಳ್ಳಿಗಳಲ್ಲೆಲ್ಲ ಹೋಗ್ಲಿಕ್ಕೆ ಒಂದು ಬೇರೆ ಲೆವೆಲ್ ಖುಷಿ ಅಲ್ಲ. ಆ ಗ್ರೀನರಿ ಎಲ್ಲ ನೋಡುವಾಗ ಮೈಂಡ್ ಆಟೋಮ್ಯಾಟಿಕ್ ಆಗಿ ರಿಲ್ಯಾಕ್ಸ್ ಆಗ್ತದೆ. ಇದೆಲ್ಲ ಗುಡ್ಡೆ ಇದ್ದ ಜಾಗವೇ. ಗುಡ್ಡೆಗಳನ್ನೆಲ್ಲ ಕಟ್ ಮಾಡಿ ಇವರು ರೋಡ್ ಮಾಡಿದ್ದಾರೆ. ಆದ್ರೆ ಗುಡ್ಡೆಗಳು ಕುಸಿಯದಾಗಿ ಅದಕ್ಕೆ ಸಹ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಲಿಕ್ವಿಡ್ ಸಿಮೆಂಟ್ ಎಲ್ಲ ಸ್ಪ್ರೇ ಮಾಡಿದ್ದಾರೆ ಗುಡ್ಡೆಗಳಿಗೆ, ಅದು ಜಾರದಾಗಿ. ಇದು ಹೊಸತಾಗಿ ಕಟ್ಟಿದ್ದ ಟನಲ್ ಆಯ್ತಾ. 5 ಟನಲ್ ಉಂಟು. ಮುಂಚೆ 90 ಮಿನಿಟ್ಸ್ ಆಗ್ತಿತ್ತು ಈ ಜಾಗ ರೀಚ್ ಆಗ್ಲಿಕ್ಕೆ. ಈಗ 45 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಈ ಟನಲ್ ಇಂದಾಗಿ. ಮೌಂಟೇನ್ಸ್ ಎಲ್ಲ ಬಾಯಿ ಬಿಚ್ಚೆ ನೋಡಿದ್ದು ಮಾರೆ. ಬಾಯಿ ಬಿಚ್ಚಿ 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 ಜೋರ್ ಹಸಿವೆ ಆಯ್ತು. ಅದಕ್ಕೆ ಶಾರ್ಮಾ ಹಾಗೂ ಸ್ವಲ್ಪ ಚಾಯ್ ಕುಡಿಲಿಕ್ಕೆ ಬಂದಿದ್ದೇವೆ. ಫ್ರೈಡೆ ಮಾರ್ಕೆಟ್ ಹೋಗೋ ಮುಂಚೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಮಾಡಿ ರಿಲ್ಯಾಕ್ಸ್ ಮಾಡಲಿಕ್ಕೆ. ಮಸಾಫಿದು ಕೋಳಿ ಕಾಯ್ತಾ ಉಂಟು. ಇದುವೇ ಫ್ರೈಡೆ ಮಾರ್ಕೆಟ್. ಹೀಗೆ ತುಂಬಾ ಶಾಪ್ಸ್ ಉಂಟು. ನಿಂತ್ರೆ ಸಾಕು ಅವರೇ ಕೊಂಡೋಗ್ತಾರೆ. 25 सीताफल 25. ये 10 दिरहम. स्वीट है, बहुत स्वीट है. एक दे दो. वो कदोली बोलते हैं ना, वो नहीं है. ಇದು ಇಲ್ಲಿಯೇ ಬೆಳೆದ ಟರ್ಮರಿಕ್ ಆಯ್ತಾ. ಅಡಿಗೆಗೆಲ್ಲ ಯೂಸ್ ಮಾಡ್ಬೋದು, ಇಲ್ಲದೆ ಹೀಗೆ ಸಹ ತಿಂತಾರೆ ಅಂತ ಹೇಳ್ತಾರೆ. ತುಂಬಾ ವೆರೈಟಿ ಉಂಟು, ತುಂಬಾ ರೇಟ್ ಸಹ ಹೇಳ್ತಾರೆ. ಚರ್ಚೆ ಮಾಡ್ಬೇಕಾಗ್ತದೆ. ನಾವು ಶಾಪಿಂಗ್ ಅಲ್ಲಿ ಬಿಸಿ ಇದ್ದೇವೆ. ಈ ಹುಡುಗಿಯ ಅವಸ್ಥೆ ನೋಡಿ. ಆಗುದಿಲ್ಲ ಬೇಡ. ಸ್ಯಾಂಪಲ್ ಟೇಸ್ಟಿಂಗ್ ಮಾಡ್ಲಿಕ್ಕೆ ಸಹ ಕೊಡ್ತಾರೆ. ಮಾವಿನ ಹಣ್ಣು ಟೇಸ್ಟ್ ಮಾಡಿದೆ, ತುಂಬಾ ಒಳ್ಳೆ ಇತ್ತು, ಸ್ವೀಟ್ ಇತ್ತು. 10 ದಿರಂ 1 kg, ಅಂದ್ರೆ 220 ರೂಪಾಯಿ 1 kg ತಕೊಂಡೆ. ನಾವು ಊರಲ್ಲೆಲ್ಲ ಹೇಗೆ ಹೇಳ್ತೇವೆ, ನನ್ನಂಜು ಪಾಡ್ಲಿ ನಾನು ಸಹ ಕೇಳಿದೆ, ಅದಕ್ಕೆ ಇನ್ನೊಂದು ಹಾಕಿದ್ರು. ತುಂಬಾ ವೆರೈಟಿಯ ಬೊಗರಿ ಇತ್ತು. ಚಿಕ್ಕ ಇರುವಾಗೆಲ್ಲ ನಾವು ಬೊಗರಿ ತೆಗೆದು ತಿಂತಿದ್ದೇವಲ್ಲ ಮರದಿಂದ. ಈಗ ಇಲ್ಲಿ ಮಾರ್ತಾರೆ. ಹಾಗೂ ಲಿಂಬೆ ಹಣ್ಣು ಸಹ, ಇದು ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ ಒಣಗಿದ ಲಿಂಬೆ ಹಣ್ಣು, ಅದು ಸಹ ಇತ್ತು. ಡ್ರೈ ಫಿಶ್ ಕೆಜಿ ಲೋಕಲಿ ಗ್ರೋನ್. ಹೇಗೆ ಉಂಟು? ಇದೆಲ್ಲ ಲೋಕಲಿ ಗ್ರೋನ್. मैंगो 10 दिरहम ना पर केजी. आप मेरे को 1 kg दे दो. मिक्स दे दो, दोनों भी. एक अच्छा है, ये भी खा सकते हैं. हाँ पूरा पक्का है, अंदर अच्छा है ना. अच्छा है. ಕೊತ್ತಂಬರಿ ಸೊಪ್ಪೆಲ್ಲ ಹೇಳುದು ಬೇಡ. 5 ದಿರಂ ಅಂದ್ರೆ 120 ರೂಪಾಯಿಗೆ ಒಂದು ರಾಶಿ ಕೊಡ್ತಾರೆ. ಬಿಲ್ಡಿಂಗ್ ಕೆಳಗೆ ಹೋಗಿ ಮಾರ್ಬೋದು, ಅಷ್ಟು ಕೊಡ್ತಾರೆ. ಆದ್ರೆ ಒಳ್ಳೆ ಫ್ರಿಜ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟೋರ್ ಮಾಡಿದ್ರೆ ಇಡೀ ವಾರ ಬರ್ತದೆ. ಲೋಕಲಿ ಗ್ರೋನ್, ಇಲ್ಲೇ ಗ್ರೋ ಆದದೆಲ್ಲ ಇಲ್ಲಿ ಮಾರ್ತಾರೆ. ಹೊರಗೆ ಸಹ ಸಿಕ್ಕಿದ್ದು ಇಲ್ಲಿ ಉಂಟು, ಇಲ್ಲಿ ಗ್ರೋ ಆದದ್ದು ಸಹ ಇಲ್ಲಿ ಉಂಟು. ಇದು ಮಸ್ಕತ್ತಿಂದ ಬಂದ ಬೆಳ್ಳುಳ್ಳಿ, ಹಾಗೂ ಇದು ಚೈನಾದು ಬೆಳ್ಳುಳ್ಳಿ. ನೋಡುವಾಗ ಬಿಳಿದು ಒಳ್ಳೆ ಕಾಣ್ತದಲ್ಲ, ಆದ್ರೆ ಬಿಳಿಗಿಂತ ಮಸ್ಕತ್ತಿಂದ ಬಂದ ಬೆಳ್ಳುಳ್ಳಿ ಟೇಸ್ಟಿ ಅಂತ ಹೇಳಿದ್ರು. ಈಗೆಲ್ಲ ಬಿಳಿ ಬೆಳ್ಳುಳ್ಳಿ ಸಿಗ್ತದಲ್ಲ, ಅದೆಲ್ಲ ಹೈಲಿ ಬ್ಲೀಚ್ಡ್ ಆಯ್ತಾ. ಯಾವ್ದ್ರಲ್ಲಿ ಮಣ್ಣಿನ ಅಂಶ ಉಂಟು ಅದೇ ಒರಿಜಿನಲ್. ಇದು ಡೇಟ್ಸ್ ಗಿಡದು ಮೇಲೆದು ಪಾಟ್ ಆಯ್ತಾ. ಡೇಟ್ಸ್ ಗಿಡದು ಒಳಗಿದು ಪಾಟ್ ಎಲ್ಲ ಕ್ಲೀನ್ ಮಾಡಿ, ಅದು ಸ್ಟೆಮ್ ಇರ್ತದಲ್ಲ, ನಾನು ತೋರಿಸ್ತೇನೆ, ಅದನ್ನು ತಿನ್ನುದಂತೆ. ಅದು ಬೋನ್ಸಿಗೆ ತುಂಬಾ ಒಳ್ಳೇದಂತೆ. ನನಗೆ ತೋರಿಸ್ತೇನೆ. ಐಸಿ ಖಾತೆ ಕೈಸಾ ಟೇಸ್ಟ್. ಇದು ಚೈನಾದು. ಇದು ಚಿಕ್ಕದು ಕಾಣುದು ಶುಂಠಿ ಇಂಡಿಯಾದು. ತಾಯಂದಿರಿ ಶಾಪ್ ಮಾಡೋಕೆ ಒಬ್ಬರು ಬೇಕಲ್ಲ ಮಕ್ಕಳನ್ನು ಎಂಟರ್ಟೈನ್ ಮಾಡ್ಲಿಕ್ಕೆ. ಆ ಡ್ಯೂಟಿ ನನ್ನ ಗಂಡ ಮಾಡ್ತಾ ಇದ್ದಾರೆ. ಇದು ಇಲ್ಲಿಯೇ ಬೆಳೆದ ಮೆಣಸು, ತುಂಬಾ ಖಾರ ಅಂತೆ. ನಮ್ಮ ಇಂಡಿಯಾದು ಮೆಣಸು, ಇಂಡಿಯಾದು ಮೆಣಸುಗಿಂತ 10 ಪಾಲು ಅದು ಖಾರ ಉಂಟು ಅಂತೇಳಿ ಹೇಳಿದ್ರು.
ಕ್ಯಾಪ್ಸಿಕಮ್ 10 dirham, ಸೇಮ್. ನನಗೆ ಟರ್ಮರಿಕ್ ಬೇಕಿತ್ತು, ನಾನು ಫುಲ್ ಪ್ಯಾಕೆಟ್ ಬೇಡ ಅರ್ಧ ಕೊಡಿ ಅಂತ ಕೇಳಿದೆ. खाने का नहीं, वो ये करी में सब डाल सकते हैं ना. कलर नहीं है लेकिन उतना. स्मेल है, कलर नहीं है. फिर भी वो पाउडर से अच्छा है. हाँ, ಖಾಲಿ ಹೊಟ್ಟೆಯಲ್ಲಿ ಇದು ತಿಂದ್ರೆ ಲಿವರ್ಗೆ ಒಳ್ಳೇದಂತ. ಇದು ಇಲ್ಲಿಯ ಲೋಕಲಿ ಗ್ರೋನ್ ಮುಸುಂಬಿ ಅಂತೆ. ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ये मिक्स्ड ब्रीड है, मुसुम्बी है, वो डिफरेंट टेस्ट है. ಇಲ್ಲಿ ಮುಸುಂಬಿ ಸಿಕ್ಕುದು ತುಂಬಾ ರೇರ್, ಅದಕ್ಕೆ ನಾನು 1 kg ತಗೊಂಡೆ. कितने का ये इधर का है, लोकल है, लोकल. ಇದು ತುಂಬಾ ಟೇಸ್ಟಿ ಉಂಟು ಅಂತ ಹೇಳಿದ್ರು, ಅದಕ್ಕೆ ನಾನು 1 ಪೀಸ್ ತಗೊಂಡೆ. आप अभी अच्छा वाला डिस्काउंट दे दो बस. अगर ऐसा में ही सब करेगा तो आपका बाद में ज्यादा हाँ, आपको सीधा ही सब किया मैंने. मैं किधर भी नहीं गया, आपके पास ही आया, तो आप अच्छा डिस्काउंट दे दो. ये देखो ये इसमें मैं किधर भी नहीं गया, आपके पास ही आया. आप नहीं आया मेरे पास, मैं ही आया. चलो नॉल 90. ವಾಟರ್ಮೆಲನ್ ಅಂತೂ ತುಂಬಾ ದೊಡ್ಡದಾಗಿ ಒಳ್ಳೆ ಸೈಜ್ ಇತ್ತು, ಅದನ್ನ ನೋಡಿ ಇವಳು ಕೂತೇ ಬಿಟ್ಲು. ಬಿದ್ರೆ ಬಚ್ಚಂಗ ಪಿಚ್ಕೆ ಆಗ್ತದೆ. ಇವಳು ಪಿಚ್ಕೆ ಬಚ್ಚಂಗಾಯಿ ಪಿಚ್ಕೆ ಆಗ್ಬಾರ್ದು ಅಲ್ಲ, ಕ್ಯಾಚ್ ಮಾಡ್ಲಿಕ್ಕೆ. ಇದು ಮಾರ್ಕೆಟ್. ಜಂಪ್ ವಿತ್ ಮಿಯಾ, ಇಲ್ಲಿ ಸಭೆ ಕೂಡ್ಬೋದು. ಬೇಡ ಮಮ್ಮ ಜಂಪ್ ಮಾಡಿದ್ರೆ ಭೂಕಂಪ ಆಗ್ಬೋದು ಇಲ್ಲಿ. ಬೇಡವಾ, ಹೋಗೋಣ. ಫೈನಲಿ ಎಲ್ಲ ಶಾಪಿಂಗ್ ಮಾಡಿ ಆಯ್ತು. ಮನೆಗೆ ಹೋಗಿ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೇನೆ, ಪ್ರೈಸ್ ಸಮೇತ ಹೇಳ್ತೇನೆ ಆಯ್ತಾ, ಎಷ್ಟು ಆಯ್ತು ಅಂತೀವಿ. ಅಲ್ಲಿ ಅಂಗಡಿಯವರು ಕಿಯಾರಾಗೆ ಕಾಟನ್ ಕ್ಯಾಂಡಿ ಗಿಫ್ಟ್ ಮಾಡಿದ್ರು. ಅಂತೂ ಇತ್ತು ಶಾಪಿಂಗ್ ಎಲ್ಲ ಆಯ್ತು, ಇನ್ನು ವಾಪಸ್ ಮನೆಗೆ. ಶಾರ್ಜಾ ಲೈಟ್ ಫೆಸ್ಟಿವಲ್ ಆದ ಕಾರಣ ಎಲ್ಲ ಕಡೆ ಮಿಂಚಿಂಗ್. ಬ್ಯೂಟಿಫುಲ್ ಆದ ಲೈಟ್ಸ್ ಹಾಕಿದ್ದಾರೆ ಎಲ್ಲ ಕಡೆ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ. ಇನ್ನು ರಮದಾನ್ ಸ್ಟಾರ್ಟ್ ಅಲ್ಲ, ಅದರಿಂದಾಗಿ ರಮದಾನ್ ಡೆಕೋರೇಷನ್ ಸಹ ಮಾಡಿದ್ದಾರೆ. ಈ ಆಂಟಿ ನಮ್ಗೆ ಶಾರ್ಟ್ ಕಟ್ ತೋರಿಸ್ತಾರಂತೇಳಿ ಇಲ್ಲಿ ತಕೊಂಡ್ ಬಂದಾರೆ. ಇಲ್ಲಿ ನಾವು ಬಿಟ್ಟು ಬೇರೆ ಯಾರು ಸಹ ಕಾಣ್ತಿಲ್ಲ. ವಾಟ್ ಇಸ್ ದಿಸ್ ಆಂಟಿ? ಆರ್ ವಿ ಗೋಯಿಂಗ್ ಆನ್ ದ ರೈಟ್ ರೋಡ್? ಗೂಗಲ್ ಆಂಟಿ ನಮ್ಗೆ ಎಲ್ಲಿ ಹೋದ್ರೆ ಮುಟ್ತೇವಾ? ಇದು ಅಲ್ದೇದ್ ಸಿಟಿಯಲ್ಲಿರುವ ಅಲ್ದೇದ್ ಯೂನಿವರ್ಸಿಟಿ. ದೊಡ್ಡ ಪಾರ್ಲಿಮೆಂಟ್ ಆಗಿ ಕಾಣ್ತದಲ್ಲ, ರಾತ್ರಿಗಂತೂ ಹೇಳುದೇ ಬೇಡ, ತುಂಬಾ ಚಂದ ಕಾಣ್ತದೆ ಎಲ್ಲ ಲೈಟ್ಸ್ ಬೀಳುವಾಗ. ಇಲ್ಲೆಲ್ಲ ನಿಂತಿರುವ ಟ್ರಕ್ಸ್ಗೆ ಟೈಮಿಂಗ್ಸ್ ಉಂಟಾಯ್ತಾ. ಒಟ್ರಾಸಿ ಸ್ಟಾರ್ಟ್ ಮಾಡಿ ಹೋಗ್ಲಿಕ್ಕೆ ಇಲ್ಲ, ಅವರಿಗೆ ಟೈಮಿಂಗ್ಸ್ ಇರ್ತದೆ. ಆ ಟೈಮಿಂಗ್ಸ್ ಪ್ರಕಾರವೇ ಅವರು ರೋಡಲ್ಲಿ ಹೋಗ್ಬೋದು. ಈಗ ಅವರ ಟೈಮ್, ಅದರಿಂದಾಗಿ ಎಲ್ಲ ಕಡೆ ಟ್ರಕ್. ಈ ವಿಡಿಯೋ ತುಂಬಾ
ಲೆಂತಿ ಆಗ್ತದೆ. ಅದರಿಂದಾಗಿ ನಾನು ಎಂತೆಲ್ಲ ತಗೊಂಡೆ, ಎಷ್ಟಕ್ಕೆ ತಗೊಂಡೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಓಕೆ, ಒಂದು ಬರ್ಡೇ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. March 2nd ರುಷಾಲಿಯ ಬರ್ಡೇ. ಹ್ಯಾಪಿ ಬರ್ಡೇ ರುಷಾಲಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ನಿಮಗೆ ಹೇಗೆ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಹೇಳಲಿಕ್ಕೆ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.